कोळीने महाराष्ट्रातील उपमुख्यमंत्री देवेंद्र फडणवीस यांना आपल्या रक्ताने पत्र लिहून कन्नड भाषेवर असलेल्या आपल्या प्रेमाची भावना व्यक्त केली आहे। पिरू कोळीने आपल्या पत्रात महाराष्ट्र राज्यातील विधानसभा निवडणुकीत जत विधानसभा क्षेत्रातील त्यांच्या आवडते नेते तन्मनगौड रवी पाटील यांना भारतीय जनता पक्षाचे तिकीट देण्याची विनंती केली आहे। ನಾನು ಪಿರು ಕೋಳಿ ಭಾರತೀಯ ಜನತಾ ಪಕ್ಷದ ಜತ್ ವಿಧಾನಸಭಾ ನಿವಡಣೂಕ್ ಪ್ರಮುಖರಾದಂಥ ನಮ್ಮ ನಾಯಕರು ತಮ್ಮನಗೌಡ ರವಿ ಪಾಟೀಲ್ ಸಾಹೇಬರು ಇವರ ಜತ್ ವಿಧಾನಸಭಾ ಉಮೇದುವಾರಿ ಸಲುವಾಗಿ ನಾನು ಇವತ್ತು ನನ್ನ ರಕ್ತದಿಂದ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಬಾವನಕುಳಿ ಸಾಹೇಬರು, ಅದೇ ರೀತಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಆದಂಥ ದೇವೇಂದ್ರ ಫಡ್ನವೀಸ್ ಸಾಹೇಬರು, ಈ ಇಬ್ಬರು ನಾಯಕರಿಗೆ ನಾನು ನನ್ನ ರಕ್ತದಿಂದ ಪತ್ರವನ್ನು ಬರಿತಾ ಇದ್ದೇನೆ। ಈ ಪತ್ರ ಬರೆಯೋ ಕಾರಣ ನಮ್ಮ ನಾಯಕರು ಜತ್ ತಾಲೂಕಿನ ಭಾರತೀಯ ಜನತಾ ಪಕ್ಷದ ನಾಯಕರು ತಮ್ಮನಗೌಡ ರವಿ ಪಾಟೀಲ್ ಸಾಹೇಬರು ಇವರಿಗೆ ಈ ಸಲ ಬರೋ 2024 ಚುನಾವಣೆಯ ಜತ್ ವಿಧಾನಸಭೆ ಉಮೇದುವಾರಿ ಸಿಗಬೇಕಾಗಿ, ಅದೇ ರೀತಿ ಇವರು ಹಿಂದೆ ಶಿಕ್ಷಣ ಆರೋಗ್ಯ ಸಭಾಪತಿಯಾಗಿ ತಮ್ಮಲ್ಲಿ ಜತ್ ತಾಲೂಕಿನಲ್ಲಿ ಕೆಲವೊಂದು ಕಾರ್ಯಕ್ರಮ ಅವರು ಒಳ್ಳೆ ರೀತಿ ಮಾಡುತ್ತಾ ಬಂದಿದ್ದಾರೆ। ಇದೇ ರೀತಿ ಮುಂದೆ ಆದ್ರೂ ಈ ಜತ್ ತಾಲೂಕಿನ ವಿಕಾಸ ಸಲುವಾಗಿ ಜತ್ತಿನ ಒಂದು ಹೆಮ್ಮೆಯ ಪುತ್ರ ಆದಂಥ ನಮ್ಮ ಜತ್ ತಾಲೂಕಿನ ನಾಯಕ ತಮ್ಮನಗೌಡ ರವಿ ಪಾಟೀಲ್ ಸಾಹೇಬರಿಗೆ ಭಾರತೀಯ ಜನತಾ ಪಕ್ಷದ ಮಹಾಯುತಿ ಸರ್ಕಾರದ ಕಡೆಯಿಂದ ಜತ್ ವಿಧಾನಸಭಾ ನಿವಡಣೂಕ್ ಪ್ರಮುಖ ಆದಂಥ ರವಿ ಪಾಟೀಲ್ ಅವರಿಗೆ ಜತ್ತಿನ MLA ಅಂತ ಮಾಡೋಕೆ ಈ MLA ಆಗ್ಬೇಕಂತ ನನ್ನೊಂದು ವಿನಂತಿ ಐತಿ। ಆ ವಿನಂತಿ ಸಲುವಾಗಿ ನಾನು ಈ ರಕ್ತದಿಂದ ಪತ್ರ ಬರೆದು ಕೆಲವು ದಿನದಲ್ಲಿ ಪತ್ರವನ್ನು ಅವ್ರ ಕೈಗೆ ತಲುಪಿಸಿ ನಾನು ಅವರಿಗೆ ನನ್ನ ಮನವಿ ಮಾಡಿದ್ದೀನಿ। पिरू कोळी तम्मनगौड रवी पाटील यांचा मोठा भक्त आहे। राजशेखर हिरेमठ, KMM मराठी, बेळगाव।